ಇಲ್ಲಿ ಶಾಲೆಗೆ 96 ವರ್ಷಗಳಾಗಿದೆ. ಅಷ್ಟೊಂದು ವಿದ್ಯಾದಾನ ಮಾಡಿದ ಇತಿಹಾಸವಿರುವ ಶಾಲೆ ಮೊನ್ನೆ ಜುಲೈ 14ರಂದು ಬಂದ ಭಾರೀ ಗಾಳಿ ಮಳೆಗೆ ಅಪಾರ ಹಾನಿಗಳಿಂದ ತತ್ತರಿಸಿದೆ. ವೇಗವಾಗಿ ಬೀಸಿದ ಗಾಳಿಗೆ ಶಾಲೆಯ ಅರ್ಧದಷ್ಟು ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಜುಲೈ 14ರಂದು ವಿದ್ಯಾರ್ಥಿಗಳಿಗೆ ರಜೆ ಇದ್ದ ಕಾರಣ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ. ಗಾಳಿ ಮಳೆಗೆ ಸಂಭವಿಸಿದ ಈ ಹಾನಿಯಾದ ಶಾಲೆಗೆ ಅಂದೇ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ಹಲವು ಭರವಸೆಗಳನ್ನು ನೀಡಿ ಹೋಗಿದ್ದಾರೆ. ಮಾತ್ರವಲ್ಲದೆ ಇಂದಿಗೂ ಸಹ ಅಂದರೆ ಮೇಲ್ಛಾವಣಿ ಹಾರಿ ಹೋಗಿ ತಿಂಗಳು ಒಂದಾದರೂ ಅದರ ಕೆಲಸವನ್ನು ಸಹ ಮುಟ್ಟಿಲ್ಲ. ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಸದ್ಯಕ್ಕೆ ಸರಿಯಾದ ತರಗತಿ ವ್ಯವಸ್ಥೆ ಇಲ್ಲ. ಉಳಿದಿರುವ ಹಂಚುಗಳು ಯಾವಾಗ ಬಿದ್ದು ಹೋಗಬಹುದೆಂಬ ಆತಂಕದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಠ ಮಾಡುವ ಶಿಕ್ಷಕರಿದ್ದಾರೆ. ಭರವಸೆಗಳನ್ನು ಈಡೇರಿಸದೆ ಶತಮಾನದ ಹೊಸ್ತಿಲಿನಲ್ಲಿರುವ ಶಾಲೆಯ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದ ಪೋಷಕರು ಹಾಗೂ ಊರವರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮೊರೆ ಹೋಗಿ ಇಂದು ಆಗಸ್ಟ್ 14ರಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ.